ಸೊ ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ನಡೆ ನಾಗೇಶ್ವರ ಕಡೆಗೆ. ಸೊ ಫ್ರೆಂಡ್ಸ್, ಇಲ್ಲೂ ಕೂಡ ತುಂಬಾ ಜನ ಇದ್ದಾರೆ. ಇವತ್ತು ಕ್ರೌಡ್ ತುಂಬಾ ಇದೆ ಅನ್ಸುತ್ತೆ. ಇಲ್ಲೂ ಕೂಡ ನೋಡ್ಬೋದು. ಸೊ ಕ್ಯೂ ಅಲ್ಲೆಲ್ಲ ಜನ ಫುಲ್ ಇದ್ದಾರೆ. ಇವಾಗ ನಾವು ನಾಗೇಶ್ವರ ಜ್ಯೋತಿರ್ಲಿಂಗದಲ್ಲಿ ಕ್ಯೂ ಅಲ್ಲಿ ಇದೀವಿ. ದರ್ಶನಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡಿದೀವಿ. ಬೀನ್ ಆಲ್ಮೋಸ್ಟ್ 30 minutes ನಾವು. ಸೊ ನಿಮ್ಗೆ ತೋರ್ಸ್ಬಿಡ್ತೀನಿ ಕ್ರೌಡ್ ಹೇಗಿದೆ ಅಂತ. ಇನ್ನು ಲೈನ್ ಅಲ್ಲೇ ಇದೀವಿ. ತುಂಬಾ ಇದೆ ಜನ. ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದ್ ಜನ ಇರುತ್ತೆ ಅಂತ. ನೋಡ್ಬೋದು. ಮೋಸ್ಟ್ಲಿ ಇಲ್ಲಿನ ಅಥಾರಿಟೀಸ್ ಕೂಡ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜನನ. ಇಂದ ನೋಡಿದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಜನ ಪೊಲೀಸ್ ಅದನ್ನೇನಾದ್ರೂ ಹಾಕ್ಬೋದಿತ್ತು. ಅವರು ಕಾಣಿಸ್ಲಿಲ್ಲ ಅಷ್ಟೊಂದಾಗಿ. ಬಟ್ ಓಕೆ, ಹಾಲಿಡೇ ಸೀಸನ್ ಅಲ್ವಾ, ಏನ್ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಏನೇ ಹೇಳಿದ್ರಪ್ಪ ಅಂದ್ರೆ ದ್ವಾರಕೆಯಿಂದ ಹೊರಡುವಾಗ ನಿಮ್ಗೆ ಮ್ಯಾಕ್ಸಿಮಮ್ 10ರಿಂದ 15 ನಿಮಿಷ ಮಾತ್ರ ಅಷ್ಟೇ ದರ್ಶನಕ್ಕೆ ಟೈಮಿಂಗ್ ತಗೋತಾ ಅಂತ ಹೇಳಿದ್ರು. ಆಲ್ಮೋಸ್ಟ್ 50 minutes. ಐ ಥಿಂಕ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ನೂ 1 hour ತಗೊಳುತ್ತೆ ದರ್ಶನಕ್ಕೆ. ತುಂಬಾ ಜಾಸ್ತಿ ಇದೆ. ಏನಪ್ಪಾ ಅಂದ್ರೆ ಇನ್ನೊಂದ್ ಬೇಜಾರ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರೋ ಪೊಲೀಸ್ ಕೂಡ ಇರ್ಲಿಲ್ಲ. ಸೊ ಅವ್ರು ಇದ್ದಿದ್ರೆ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಕಷ್ಟ ಇತ್ತು ಅಲ್ಲಿ, ಯಾಕಂದ್ರೆ ಜಾಸ್ತಿ ಜನ ಇದ್ರು. ಸೊ ನಾವು ಅರೌಂಡ್ ನಮ್ದು ಮಿಡ್ ಏಜ್ ಅಲ್ಲ, ಸ್ವಲ್ಪ ವಯಸ್ಸಾದವ್ರು ಬಂದ್ರೆ ತುಂಬಾ ತೊಂದ್ರೆ ಆಯ್ತು ಅವ್ರಿಗೆ. ಅದು ನೋಡಿ ಬೇಜಾರಾಯ್ತು. ಪೊಲೀಸ್ ಇದ್ದಾರೆ, ಆಕ್ಚುಲಿ ಹೊರಗಡೆ ಇದ್ದಾರೆ. ಕ್ಯೂ ಹತ್ರ ಯಾರು ಇಲ್ಲ ಇಲ್ಲಿ. ಬಿಸಿಲು ಕೂಡ ಜಾಸ್ತಿ ಇದೆ ಇಲ್ಲಿ, ಯಾಕೆ ಗೊತ್ತಿಲ್ಲ ನನ್ಗೆ. ಇದು ಪೀಕ್ ವಿಂಟರ್ ಸೀಸನ್ ಇಂಡಿಯಾದಲ್ಲಿ, ಬಟ್ ಸ್ಟಿಲ್ ಇಟ್ ಈಸ್ ಹೆವಿ. ನನ್ಗನ್ಸುತ್ತೆ ಅರೌಂಡ್ 30 to 35 ಡಿಗ್ರಿ ಇದೆ ಇಲ್ಲಿ ಬಿಸಿಲು ಅಂತ. ಸಮ್ಮರ್ ಅಲ್ಲಿ ಹೇಗ್ ಜೀವನ ಮಾಡ್ತಾರೆ ಇಲ್ಲಿ ಜನ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನೋಡೋಣ, ಇನ್ನು 1 ಗಂಟೆ ಒಳಗಡೆ ಆಗ್ಬೇಕು ನಮ್ ದರ್ಶನ. ಇದೇ ನೋಡಿ ನಾಗಲಿಂಗೇಶ್ವರ ಟೆಂಪಲ್. ನಾವು ಒಳಗಡೆಯಿಂದಾನೇ ಮಾಡ್ತಾ ಇದೀವಿ. ಹಿಂದ್ಗಡೆ ನೋಡ್ಬೋದು ನೀವು, ನಾಗಲಿಂಗೇಶ್ವರ ದೇವಸ್ಥಾನ ಗರ್ಭಗುಡಿ ಕಾಣಿಸ್ತಾ ಇದೆ ಅಂತ. ಹಿಂದ್ಗಡೆ ಇರುತ್ತೆ ನಾಗಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿ. ಒಂದೊಳ್ಳೆ ದರ್ಶನ ಆಯ್ತು. 1.5 hour ಏನು ವೇಟ್ ಮಾಡಿದ್ದಕ್ಕೂ ಓವರ್ ಆಲ್ 1.5 hour ಆಯ್ತು. ಬಟ್ ಒಳ್ಳೆ ದರ್ಶನ ಆಯ್ತು. ಚೆನ್ನಾಗಾಯ್ತು ಅಷ್ಟೇ ಹೇಳ್ಬೋದು.